ನಮಸ್ಕಾರ ವೀಕ್ಷಕರು. ಇವತ್ತು ಏನಪ್ಪ ಅಂತಂದ್ರೆ ವಿಶೇಷವಾಗಿ ವಿಜಯಪುರದಲ್ಲಿ ಅಯ್ಯಪ್ಪನ ಸನ್ನಿಧಿಯಲ್ಲಿ ನಾವು ಬಂದಿದ್ದೀವಿ. ವಿಶೇಷವಾಗಿ ಏನಪ್ಪ ಅಂದರೆ ಸಾಕಷ್ಟು ಜನ ಅಯ್ಯಪ್ಪನ ನೋಡು ಹೋಗೋದು ಬೇಕಾಗಿಲ್ಲ, ಸಾಕಷ್ಟು ಭಕ್ತರು ಇಲ್ಲಿ ಅಯ್ಯಪ್ಪನೇ ಇಲ್ಲೇ ಕಾಣುವಂಥ ಶಕ್ತಿ ಕಂಡಿದ್ರೆ ಇಲ್ಲಿ ಸ್ವಾಮಿಗಳಿದ್ದಾರೆ. ಹಲವಾರು ವರ್ಷಗಳಿಂದ ಮಾಲೆ ಹಾಕಿ ಇವತ್ತು ಏನಪ್ಪ ಅಂದ್ರೆ ವಿಶೇಷವಾಗಿ ಜನರಿಗೆ ಒಂದು ದಾರಿನ ತೋರಿ ಅವರಿಗೆ ಒಂದೇ ಅನುಕೂಲತೆ ಮಾಡಿ ಈ ಅಯ್ಯಪ್ಪ ಸ್ವಾಮಿಯಿಂದ ಏನು ಅವರಿಗೆ ಒಳ್ಳೆ ಅನುಕೂಲತೆ ಆಗಿದೆಪ್ಪ ಅಂತ ಇಲ್ಲಿ ಸೀನಿಯರ್ ಸ್ವಾಮಿಗಳಿದ್ದಾರೆ. ಅವರಿಗೆ ನಾವು ಮಾತಾಡೋ ಮಾಲೆ ಹಾಕಿದಾರಪ್ಪ. ಅವರು ಸ್ವಾಮಿಗಳ ನಿಮ್ಮ ಹೆಸರು ರೀ? ರಮೇಶ್ ಬದಲಗೋರು ಸ್ವಾಮಿ ಅಂತೇಳಿ. ನೀವು ಎಷ್ಟು ವರ್ಷದಿಂದ ಮಾಲೆ ಹಾಕ್ತೀವಿ? 32 ವರ್ಷ ಆಯ್ತು. ಏನು ನಿಮ್ಮ ಅನುಭವ ಏನಿದೆ 32 ವರ್ಷದಲ್ಲಿ? ಸಾಕಷ್ಟು ಅನುಭವ, ಒಂದಲ್ಲ ಎರಡಲ್ಲ, ಸಾಕಷ್ಟು ಸುಮಾರು ಅನುಭವ ಆಗಿದೆ. ಕಷ್ಟಗಳು ಬಂದವ್ರನ್ನೆಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ತಕ್ಕಂಥ ಕಲಿಯುಗದಲ್ಲಿ ಏನಾದರೂ ದೈವ ಇದ್ದರೆ ಅದು ಶ್ರೀ ಅಯ್ಯಪ್ಪ ಸ್ವಾಮಿ ಅಂತ ನಮ್ಮ ನಂಬಿಕೆ. ಯಾಕಂದ್ರೆ ಅಂಥವು ಸುಮಾರು ಒಂದಲ್ಲ ಎರಡಲ್ಲ ಹಲವಾರು ಪುರಾವೆಗಳು, ಹಲವಾರು ಉದಾಹರಣೆಗಳು ನಮ್ಮಲ್ಲಿವೆ. ಎಲ್ಲ ಒಂದೊಂದು ಉದಾಹರಣೆ ಹೇಳ್ತಾ ಹೋದ್ರೆ ಅದು ಅತಿ ಶೋಕ್ತಿ ಅನಿಸ್ತದೆ. ಆದರೆ ನಾನು ನಿಮಗೆ ಹೇಳ್ತಾ ಇರೋದು, ಈ ಕಲಿಯುಗದಲ್ಲಿ ಏನಾದರೂ ಶೀಘ್ರವಾಗಿ ಸಂಕಲ್ಪಗಳನ್ನ, ಬೇಡಿಕೆಗಳನ್ನ ಈಡೇರಿಸೋದಾದರೆ ಅವನು ಶ್ರೀ ಅಯ್ಯಪ್ಪ ಸ್ವಾಮಿ ಅಂತಕ್ಕಂಥದ್ದು ನಾವು ಕಂಡಿದ್ದೀವಿ. ಅದನ್ನು ನಾವು ಎಲ್ಲರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಯಾಕಂತಂದರೆ ಸುಮಾರು ಈ ಬಿಜಾಪುರದಲ್ಲಿ ನಮ್ಮ ಸುತ್ತಿರ್ತಕ್ಕಂಥ ಶ್ರೀ ಶಿವಸುತ್ತ ಸುಬ್ರಹ್ಮಣ್ಯ ಅಯ್ಯಪ್ಪ ಸ್ವಾಮಿ ಸಾಂಸ್ಕೃತಿಕ ಸೇವಾ ಸಂಘದಲ್ಲಿ ಸುಮಾರು 400ರಿಂದ 600 ಜನ ಪ್ರತಿ ವರ್ಷ 48 ದಿನ ಈ ವ್ರತವನ್ನು ಆಚರಣೆ ಮಾಡಿ ಶಬರಿಮಲೆಗೆ ಹೋಗ್ತಕ್ಕಂಥ ಒಂದು ವಾಡಿಕೆಯನ್ನು ನಾವು ಇಟ್ಕೊಂಡಿದ್ದೀವಿ. ಅವರಿಗೆಲ್ಲರಿಗೂ ಅನುಕೂಲ ಆಗಿದೆ. ಅವರ ಮನೆಯಲ್ಲಿ ಶಾಂತಿ, ನೆಮ್ಮದಿ ಎಲ್ಲನೂ ದೊರಕಿಸ್ಕೊಂಡಿದ್ದಾರೆ. ಅವ್ರು ಏನು ಅಂದುಕೊಂಡಿದ್ದಾರೆ ಅವರೆಲ್ಲ ಕಾರ್ಯಗಳು ಸಿದ್ಧಿಯಾಗಿದ್ದಾವೆ ಅಂತಕ್ಕಂಥದ್ದು ಸಾಕಷ್ಟು ಉದಾಹರಣೆ ತಾವೆಲ್ಲ ಈಗ ನೋಡ್ತಾ ಇದ್ದೀರಿ. ಇಲ್ಲೆಲ್ಲ ಅವರ ಮನೆಯ ಕುಟುಂಬದವರು ಬಂದು ಅವ್ರನ್ನೆಲ್ಲ ಹರಿಸಿ ಕಳಿಸ್ತಾ ಇದ್ದಾರೆ. ಇವಾಗ ಒಂದು ದೊಡ್ಡ ಪಾದ ಸಣ್ಣ ಪಾದ ಅಂತ ಅದ್ರ ಬಗ್ಗೆ ಏನು ಹೇಳ್ತೀರಿ? ದೊಡ್ಡ ಪಾದ ಅಂದರೆ ಪಂಪಾ ನದಿಯಿಂದ ಎಲ್ಲರಿಗೆ ಹೋಗಿ ಅನುಕೂಲವಾಗ್ತಕ್ಕಂಥ, ಯಾರಿಗೆ ಸುಮಾರು ನಾನು 87 ಕಿಲೋಮೀಟ್ರ್, ದೊಡ್ಡ ಪಾದ ಅಂತಕ್ಕಂಥದ್ದು 87 ಕಿಲೋಮೀಟ್ರ್, ಸಣ್ಣ ಪಾದ ಅಂತಕ್ಕಂಥದ್ದು 8 ಕಿಲೋಮೀಟ್ರ್. ಈ 8 ಕಿಲೋಮೀಟ್ರ್ವರೆಗೆ ವಾಹನಗಳು ಹೋಗ್ತಾವೆ. ಅಲ್ಲಿ ವಾಹನಗಳು ಹೋಗಿ ಅಲ್ಲಿಂದ ಇಳಿದು ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಹೋಗಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿ ಬರ್ತಕ್ಕಂಥದ್ದು ಸಣ್ಣ ಪಾದ ಅಂತಾರೆ. ದೊಡ್ಡ ಪಾದ ಅಂತಂದರೆ ಎರೆಮಲೆ ಅಂತಕ್ಕಂಥ ಒಂದು ಧರ್ಮಶಾಸ್ತ್ರನ ಸನ್ನಿಧಿ ಇದೆ. ಆ ಸನ್ನಿಧಿಯಿಂದ ಕಾಡಿನಲ್ಲಿ 87 ಕಿಲೋಮೀಟ್ರ್ ಕಾಡಿನಲ್ಲಿ ನಡ್ಕೊಂಡು ಹೋಗಿ ಅಲ್ಲಿ ಸುಮಾರು 18 ಗುಡ್ಡಗಳು ಬರ್ತಾವೆ. ಎಂತಿಂಥ ಗುಡ್ಡಗಳು ಬರ್ತಾವೆ. ಒಂದೊಂದು ಗುಡ್ಡಗಳನ್ನ ಏರ್ಬೇಕಂತಂದರೆ ನಾವು ಏನೇನು ಕರ್ಮಗಳನ್ನು ಮಾಡಿದ್ದೀವಿ ಅವೆಲ್ಲವೂ ನೆನಪಾಗ್ತಾವೆ. ಅಲ್ಲಿ ಒಂದೊಂದು ಬೆಟ್ಟವನ್ನು ಏರಬೇಕಾದ್ರೆ ನಾವು ಯಾವ ಜನ್ಮದಲ್ಲಿ ಏನಿದ್ದೀವಿ ಅನ್ನೋದು ನಮಗೆ ಅರಿವಾಗ್ತದೆ. ಅಂಥ ಒಂದು ಬೆಟ್ಟಗಳನ್ನು ದಾಟಿಕೊಂಡು ಹೋಗಿ ಆ ಶಬರಿಮಲೆಯಲ್ಲಿರ್ತಕ್ಕಂಥ ಶ್ರೀ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ತಕ್ಕಂಥದ್ದೇ ದೊಡ್ಡ ಪಾದ. ಇವಾಗ ನೀವು ಸಾಕಷ್ಟು ಜನರಿಗೆ ಮಾಲೆ ಹಾಕಿದ್ದು ಮಾರ್ಗದರ್ಶನ ನೀಡಿದ್ರಿ. ಇದರ ನೇಮ ನಿತ್ಯಗಳೇನು ರೀ? ನೇಮ ನಿತ್ಯಗಳು ಬಹಳವ. ಆದರೆ ಈ ಮಾರ್ಗದರ್ಶನ ಏನಪ್ಪ ಅಂತಂದರೆ ಎಲ್ಲರಿಗೂ ಅನುಕೂಲ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಮೇನ್ ಭಾವನೆ ಅದ. ಆ ಭಾವನೆಯಲ್ಲಿ ಏನದ ಅಂತಂದರೆ ಈಗಿನ ಯುವಕರು, ಇಂದಿನ ಯುವಕರಲ್ಲಿ ಏನದ ಅಂದರೆ ದುಷ್ಟಚಟಗಳು ಬಹಳ ಶೀಘ್ರವಾಗಿ ಅವಕಾಸ್ತಾವೆ. ಈ ಅಯ್ಯಪ್ಪ ಸ್ವಾಮಿ ಮಾಲಾಧಾರಣೆ ಮಾಡಿದವರು ನನ್ನ ದೃಷ್ಟಿಯಲ್ಲಿ ಯಾರೂ ಅಂಥ ದುಷ್ಟಚಟಗಳಿಂದ ಮುಕ್ತರಾಗಿದ್ದಾರೆ ಅಂತಕ್ಕಂಥದ್ದು ನನ್ನ ಮನವರಿಕೆ ಆಗಿದೆ. ಅದನ್ನು ಕಂಡಿದ್ದೀನಿ. ಹಾಗೆ ಯಾರಾದರೂ ಇದ್ದರೆ ಅಂಥವ್ರು ಬಂದು ಇಲ್ಲಿ ಮಾಲೆ ಹಾಕ್ಕೊಂಡು ಎಲ್ಲವನ್ನು ತ್ಯಜಿಸಿದ್ದಾರೆ. ಅಂಥ ಉದಾಹರಣೆ ಸಹ ಸಾಕಷ್ಟವ ನಮ್ಮಲ್ಲಿ. ಕೆಲವೊಂದು ಜನ ಇರುಮುಡಿ ಕಟ್ಟೋದಂತಾರೆ. ಅದ್ರ ಇರುಮುಡಿ ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ಲ. ಅದು ಇರುಮುಡಿ ಬಗ್ಗೆ ಏನು ನಮಗೂ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನೀವು ವಿವರಣೆ ಮಾಡ್ಬೋದ್ರ? ಇರುಮುಡಿ ಅಂತಕ್ಕಂಥದ್ದು ಇರುಮುಡಿ, 2 ಮುಡಿ, ಒಂದು ಮುಮ್ಮುಡಿ, ಒಂದು ಹಿಮ್ಮುಡಿ. ಅಂದರೆ ಒಂದು ಮುಂದಿಂದು ಒಂದು ಮುಂದಿನಲ್ಲಿರ್ತಕ್ಕಂಥದ್ದು ಅಯ್ಯಪ್ಪ ಸ್ವಾಮಿಗೆ ನೈವೇದ್ಯ ಒಯ್ತಕ್ಕಂಥ ತುಪ್ಪದ ಕಾಯಿ, ಅದರಲ್ಲಿ ಕಲ್ಲು ಸಕ್ಕರೆ, ಮನುಕ, ಗೋಡಂಬಿ ಮತ್ತು ಕಾರಿಕ ಮತ್ತು ಕರ್ಪೂರ, ಅವಲಕ್ಕಿ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಶ್ರೀ ಅಯ್ಯಪ್ಪ ಸ್ವಾಮಿಗೆ ದರ್ಶನ ಮಾಡಿ ಆ ಅಯ್ಯಪ್ಪ ಸ್ವಾಮಿಗೆ ಆ ತುಪ್ಪದಿಂದ ಅಭಿಷೇಕ ಮಾಡುವುದೇ ಮುಮ್ಮುಡಿ, ಒಂದು ಮುಡಿ. ಹಿಮ್ಮುಡಿ ಅಂತಕ್ಕಂಥದ್ರಲ್ಲಿ ಜಂಪರ್ ಪೀಸ, ಬಳೆ ಮತ್ತು ಕಾಯಿಪಲ್ಯ ಅಥವಾ ನವಧಾನ್ಯಗಳು, ಅಕ್ಕಿಯನ್ನು ಸೇರಿಸ್ಕೊಂಡು ಹೋಗ್ತಕ್ಕಂಥದ್ದು. ಅದನ್ನು ದಾರಿಯಲ್ಲಿ ನಮಗೆ ಏನಾದರೂ ಈಗಿನ ಕಾಲದಲ್ಲಿ ಅವಕಾಶ ಇಲ್ಲ, ಮೊದಲೇ ಹಂಗಿತ್ತು. ಆ ಹಿಂದಿನ ಮುಡಿಲಿರ್ತಕ್ಕಂಥದ್ದನ್ನು ಬಿಚ್ಚಿ ನಾವು ದಾರಿಯಲ್ಲಿ ಆಹಾರವನ್ನು ಸ್ವೀಕಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಅದಕ್ಕಾಗಿ ಹಿಮ್ಮುಡಿ. ಅದಕ್ಕೆ ಹಿಮ್ಮುಡಿ ಮತ್ತು ಹಿಮ್ಮುಡಿ ಕೂಡಿ ಇರುಮುಡಿ. ಇವಾಗ ಇರುಮುಡಿ ಬಗ್ಗೆ ವಿವರಣೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಇಲ್ಲಿ ಗೊತ್ತಿರ್ತಕ್ಕಂಥ ಈ ಸುಮಾರು ವಿಜಯಪುರ ಡಿಸ್ಟಿಕಲ್ಲಿ ಎಷ್ಟು ಜನ ಹಾಕಿರ್ಬೋದು ಸರ್ ಮಾಲೆನ ಹಾಕಿ? ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು 10,000 12,000 ಜನ ಇದ್ದಾರೆ ಸಮೀರ ಮಾಲೆ ಹಾಕಿದ್ರು. ಹೌದು ಸಮೀರ. ಈ ವಿಶೇಷತೆ ಮತ್ತು ಅಯ್ಯಪ್ಪನ ಬಗ್ಗೆ ಏನಾದರೂ ಹೇಳ್ಬೋದು? ಅಯ್ಯಪ್ಪನ ಬಗ್ಗೆ ಅಂತಂದರೆ ಎಷ್ಟು ಹೇಳಿದರೂ ಕಡಿಮೆನದ. ಅಯ್ಯಪ್ಪ ಸ್ವಾಮಿನ ಯಾರು ನಂಬಿದಾರೋ ಅವ್ರಿಗೆ ಇವತ್ತಿಗೂ ಯಾವುದೂ ಕೊರತೆ ಆಗಿಲ್ಲ. ಕೊರತೆ ಆಗಿಲ್ಲ ಅನ್ನೋದಕ್ಕಿಂತ ಅವರ ಬೇಡಿಕೆ ಈಡೇರಿದವು. ಅದು ಹಾಗೇನಾದರೂ ಇದ್ದರೆ, ಅವ್ರು ಯಾರಾದರೂ ಇದ್ದರೆ ಅವರು ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಬೇಡಿಕೆಗಳನ್ನ ಈ ಇರುಮುಡಿಯಲ್ಲಿ ಆಗಲಿ, ಅಯ್ಯಪ್ಪ ಸ್ವಾಮಿ ಪಡಿ ಪೂಜೆ ಮಾಡುವಾಗಲಿ, ಅಯ್ಯಪ್ಪ ಸ್ವಾಮಿ ಮಂಗಳಾರತಿ ಮಾಡುವಾಗಲಿ, ಅಯ್ಯಪ್ಪ ಸ್ವಾಮಿ ಮೆಟ್ಲು ಹಚ್ಚುವಾಗಲಿ, ಯಾರಾದರೂ ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕೊರತೆಗಳನ್ನ, ಯಾರಿಗಾದರೂ ಲಗ್ನಗಳು ಲೇಟ್ ಆಗ್ತಿದ್ರೆ, ಯಾರಿಗಾದರೂ ಮಕ್ಕಳಾಗದೇ ಇದ್ದರೆ, ಯಾರಿಗಾದ್ರೂ ಮನೆಯಲ್ಲಿ ಸಂಸಾರದಲ್ಲಿ ತೊಂದರೆಗಳಿದ್ದರೆ, ಯಾರಾದ್ರೂ ಆರ್ಥಿಕ ತೊಂದರೆ ಇದ್ದರೆ ಅಂಥವ್ರೆಲ್ಲರೂ ಸಂಕಲ್ಪ ಮಾಡಿಕೊಂಡು ಆ ಪರಿಹಾರ ಕಂಡಿದ್ದಾರೆ. ಅವು ಉದಾಹರಣೆ ಸಾಕಷ್ಟವ. ಇಲ್ಲಿ ಸುಮಾರು ಎಷ್ಟು ಭಕ್ತರು ಕೂಡಿರ್ಬೋದು ಅಯ್ಯಪ್ಪನ ಭಕ್ತರು? ಈಗ ನಮ್ಮಲ್ಲಿ ಸುಮಾರು ಒಂದು 6,000 ರಿಂದ 8,800 ಜನ ಈಗ ಸದ್ಯ ಸೇರಿದ್ದಾರೆ ಸಮೀರ. ಟೋಟಲ್ ಎಷ್ಟು ಸನ್ನಿಧಿಗಳು ವಿಜಯಪುರದಲ್ಲಿ? ಸುಮಾರು ಒಂದು 20 ಸನ್ನಿಧಿ ಅದಾವೆ ಸಮೀರ. 20 ಸನ್ನಿಧಿಯಲ್ಲಿ ಎಷ್ಟು ಜನ ಆಗ್ಬೋದು ಸುಮಾರು? ಒಂದೊಂದು ಸನ್ನಿಧಿಯಲ್ಲಿ ಸುಮಾರು 50-60 ಜನ ಇರ್ತಾರೆ ಸಮೀರ. ಒಂದೊಂದು ಸನ್ನಿಧಿಯಲ್ಲಿ ಇರ್ತಾರೆ. ನಮ್ಮಲ್ಲಿ ಅಂತ 200 ಜನ ನಮ್ಮಲ್ಲಿದ್ದೀವಿ.
ಒಟ್ಟು ನೋಡು 500ರಿಂದ 600 ಅಯ್ಯಪ್ಪನ ಮಾಲೆ ಹಾಕಿದ್ದಾರೆ. ಅಯ್ಯಪ್ಪನ ಮಾಲೆ ಹಾಕಿದ್ರು ಅವ್ರಿಗೂ ಕೂಡ ಒಳ್ಳೇದಾಗಲಿ. ಏನಪ್ಪ ಅಂತಂದ್ರೆ ಈ ಸ್ವಾಮಿಗಳು ವಿವರಣೆ ಕೊಟ್ಟರು. ಇವಾಗ ಈಗ ಇರುಮುಡಿ ಅಂದರೆ ಹಿಮ್ಮುಡಿ ಮುಮ್ಮುಡಿ ಅಂತ ಏನೋ ಹೇಳಿದ್ರು. ಅವ್ರ ವಿವರಣೆಯಲ್ಲಿ ಹೇಳಿದ್ರು, ನಮಗೂ ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ಸಾಕಷ್ಟು ಜನ ಮಾಲೆ ಹಾಕ್ತಾರೆ. ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸ್ವಾಮಿಗಳು. ಸ್ವಾಮಿಯೇ ಶರಣಮಯ್ಯ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿ ಶರಣಂ, ಸ್ವಾಮಿ ಶರಣಂ, ಸ್ವಾಮಿ.